ನಮಸ್ಕಾರ ಸ್ನೇಹಿತರೆ, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಮತ್ತು ಶೋ ಮ್ಯಾನ್ ಅಂತಾನೆ ಹೆಸರು ಪ್ರಸಿದ್ಧಿ ಆಗಿರುವ ಪ್ರೇಮ್ ಅವರ ಒಂದು ಕಾಂಬಿನೇಷನಲ್ಲಿ ಬಹು ನಿರೀಕ್ಷಿತ ಸಿನಿಮಾ KD ದ ಡೆವಿಲ್. ಈ ಸಿನಿಮಾ ಇವತ್ತು ಕರ್ನಾಟಕದಾದ್ಯಂತ ಈ ಸಿನಿಮಾ ಇವತ್ತು ಬಿಡುಗಡೆಯಾಗಿದೆ. 70ರ ದಶಕದ ಬೆಂಗಳೂರಿನಲ್ಲಿ ಅಂಡರ್ ವರ್ಲ್ಡ್ ಕಥೆಯಾಗಿರುವ ಈ ಸಿನಿಮಾ ನಿಜವಾಗ್ಲೂ ಒಂದು ಅದ್ಭುತವಾಗಿದೆ. ಇವತ್ತು ಈ ಸಿನಿಮಾ ವರ್ಲ್ಡ್ ವೈಡಲ್ಲಿ ಬಿಡುಗಡೆಯಾಗಿದೆ. ಕರ್ನಾಟಕದಲ್ಲಿ ಈ ಸಿನಿಮಾ ಹೇಗಿದೆ ಮತ್ತು ಯಾವ ರೀತಿ ರೆಸ್ಪಾನ್ಸ್ ಪಡಿತಾ ಇದೆ ಅಂತ ನಾನು ರಿವ್ಯೂ ಮುಖಾಂತರ ಒಂದು ಚಿಕ್ಕದಾಗಿ ಇನ್ಫಾರ್ಮೇಷನ್ ಮತ್ತು ಅಪ್ಡೇಟ್ಸ್ ಕೊಡ್ತೀನಿ. ಕಂಪ್ಲೀಟ್ ಆಗಿ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಈ ಒಂದು ಸಿನಿಮಾದಲ್ಲಿ ಧ್ರುವ ಸರ್ಜಾ ಅವರು ಕಳಿಂಗ ಅನ್ನೋ ಒಂದು ರಗಡ್ ಲುಕ್ನಲ್ಲಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದು ಬರೀ ಆಕ್ಷನ್ ಸಿನಿಮಾ ಅಷ್ಟೇ ಅಲ್ಲ, 1970ರ ದಶಕದಲ್ಲಿ ಬೆಂಗಳೂರಿನಲ್ಲಿ ಅಂಡರ್ ವರ್ಲ್ಡ್ಗಳಲ್ಲಿ ಒಂದು ರೆಕಾರ್ಡ್ ಆದಂಥ ಒಂದು ನೈಜ ಘಟನೆಗಳಿಂದ ಒಂದು ಸ್ಫೂರ್ತಿ ಪಡೆದಂಥ ಒಂದು ಕಥೆಯಾಗಿದೆ. ಈ ಒಂದು ಕತೆ ತುಂಬ ಅದ್ಭುತವಾಗಿಯೇ ರೆಡಿ ಮಾಡಿದ್ದಾರೆ ಧ್ರುವ ಸರ್ಜಾ ಅವರಾಗ್ಬೋದು ಮತ್ತು ಪ್ರೇಮ್ ಅವರು. ತುಂಬ ಚೆನ್ನಾಗಿಯೇ ಕತೆ ಆಗ್ಬೋದು, ಕತೆ ಹೇಳುವಂಥ ರೀತಿ, ಆ್ಯಕ್ಷನ್ ಸೀಕ್ವೆಲ್ಸ್, ಸಂಜಯ್ ದತ್ ಅವರ ಒಂದು ಫೈಟಿಂಗ್ ಸೀನ್ಸ್, ಅವರ ಒಂದು ವಿಲನ್ ರಗಡ್ ಲುಕ್ ಮತ್ತು ರೇಷ್ಮಾ ಅವರ ಒಂದು ಹೀರೋಯಿನ್ ಪಾತ್ರ, ಪ್ರತಿ ಒಂದೊಂದು ಕೂಡ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ. ಈ ಒಂದು ಸಿನಿಮಾ ಸುಮಾರು 3 ವರ್ಷಗಳಿಂದ ರೆಡಿ ಮಾಡಿ ಇವತ್ತು ಕರ್ನಾಟಕದಾದ್ಯಂತ ಎಲ್ಲ ಕಡೆ ಈ ಸಿನಿಮಾ ತೆರೆ ಮೇಲೆ ಕಂಡಿದೆ. ಕತೆ ಹೇಳುವಂಥ ರೀತಿ ಆಗ್ಬೋದು, ವಿಜುವಲ್ಸ್, ಪ್ರತಿಯೊಂದೊಂದು ಎಲಿಮೆಂಟ್ ಕೂಡ ಸಖತ್ತಾಗಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಸಾಂಗ್ಸ್ ಆಗ್ಬೋದು, ಐಟಮ್ ಸಾಂಗ್ಸ್ ಬಂದಾಗ ಮತ್ತು ಧ್ರುವ ಸರ್ಜಾ ಅವ್ರ ಇಂಟ್ರೋ ಆಗ್ಬೋದು, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಪ್ರತಿಯೊಂದೊಂದು ಸೀನ್ ಕೂಡ ಅದ್ಭುತವಾಗಿದೆ. ಹಾಗೆ ಸ್ಕ್ರೀನ್ ಮೇಲೆ ನೋಡುವಾಗ ಮೈ ಜುಮ್ ಅನ್ನಿಸುವಂಥ ಫೈಟಿಂಗ್ ಸೀನ್ಸ್ ಆಗ್ಬೋದು, ಆ ಒಂದು ಲುಕ್ಸ್ ನಿಮ್ಮಲ್ಲಿ ಖಂಡಿತವಾಗಲೂ ಗೂಬ್ಸ್ ಬಂಪ್ಸ್ ಬರುವ ರೀತಿಯ ಒಂದು ರೆಡಿ ಮಾಡಿದ್ದಾರೆ ಈ ಒಂದು ಸಿನಿಮಾ ಕಥೆಯನ್ನು. ಈ ಸಿನಿಮಾದಲ್ಲಿ ಬಾಲಿವುಡ್ ನಟ ಸಂಜಯ್ ದತ್ ಮತ್ತು ಶಿಲ್ಪಾ ಶೆಟ್ಟಿ ಅವರ ಒಂದು ಪವರ್ಫುಲ್ ಪಾತ್ರ ಈ ಒಂದು ಸಿನಿಮಾಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗಿ ನಿಂತಿದೆ. ಕಿಚ್ಚ ಸುದೀಪ್ ಅವರು ಕೂಡ ಈಗಾಗಲೇ ಇದರಲ್ಲಿ ಒಂದು ಕ್ಯಾಮೋ ರೀತಿ ಒಂದು ಪಾತ್ರ ಮಾಡಿದ್ದು ಈ ಸಿನಿಮಾಗೆ ಇದು ಕೂಡ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗಿ ನಿಂತಿದೆ. ಹಾಗೆ ಅರ್ಜುನ್ ಜನ್ಯ ಅವರ ಒಂದು ಮ್ಯೂಸಿಕಲ್ ಬಂದಿರೋದು, ಪ್ರತಿ ಒಂದೊಂದು ಸಾಂಗ್ಸ್ ಬ್ಯಾಕ್ಗ್ರೌಂಡಲ್ಲಿ ಪ್ಲೇ ಆಗುವಂಥ ಮ್ಯೂಸಿಕಲ್ ನೋಡೋಕ್ಕೆ ತುಂಬ ಸಖತ್ತಾಗಿಯೇ ಕೊಟ್ಟಿದ್ದಾರೆ. ಈ ಸಿನಿಮಾ ಕನ್ನಡ ಭಾಷೆ ಅಷ್ಟೇ ಅಲ್ಲದೇ ಮಲ್ಟಿಪಲ್ ಭಾಷೆಗೆ ಡಬ್ಬಿಂಗ್ ಮಾಡಿ ಈ ಸಿನಿಮಾ ಎಲ್ಲ ಕಡೆ ರಿಲೀಸ್ ಮಾಡಿದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಬಂದಿರುವ ಒಂದು ಬಹು ನಿರೀಕ್ಷಿತ ದೊಡ್ಡ ಸಿನಿಮಾ ಇದು ಆಗಿದೆ. ಸೊ ಎಲ್ಲರೂ ಸಿನಿಮಾವನ್ನು ವೀಕ್ಷಿಸಿ ನಿಮ್ಮ ಅಭಿಪ್ರಾಯ, ಅನಿಸಿಕೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕಾಮೆಂಟ್ಗಾಗಿ ನಾನು ಕಾಯ್ತಾ ಇರ್ತೀನಿ. ಎಲ್ಲರೂ ಕಾಯ್ತಾ ಇರಿ. ನಮಸ್ಕಾರ ಸ್ನೇಹಿತರೆ.